ವಿರಾಮದ ನಂತರ ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಜಯನಗರ ಅರ್ಪಿಸುವ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಗುರುಜಿ, ಕುಂಕುಮದ ಮಹತ್ವವನ್ನು ಹಾಗೆ ನಾವು ಹಣೆಗೆ ಧಾರಣೆ ಮಾಡುವಂಥ ವಿಧಾನವನ್ನೇನೋ ತಿಳಿಸ್ಕೊಟ್ರಿ. ಈಗ ಮುಂದೆ ಯಾವ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತು ಪ್ರದೋಷ ದಿವಸದಲ್ಲಿ ಒಂದು ವಿಚಾರ ತಿಳ್ಕೋಬೇಕು. ಇನ್ನೇನು ಸ್ವಲ್ಪ ದಿವಸದಲ್ಲಿ 16ನೇ ತಾರೀಕು ಮುಗದೇ ಹೋಗುತ್ತೆ ಅಮಾವಾಸ್ಯೆ. ಯಾತಕ್ಕೆ ಅಂದರೆ ಈಗ ಅಧಿಕ ಮಾಸ ಅಂತ ಕರಿತೀವಿ. ಅಧಿಕಸ್ಯ ಅಧಿಕ ಫಲಂ. ಈ ಅಧಿಕಸ್ಯ ಅಧಿಕ ಫಲಂ ದಿವಸ ನೀವೇನು ಮಾಡಬೇಕು, ಫಲವನ್ನು ಸ್ವಲ್ಪ ಕೊಡೋಕ್ಕಿಂತ ಜಾಸ್ತಿ ಕೊಡ್ತಕ್ಕಂಥ ವಿಚಾರ. ಈ 16ನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ ಅಧಿಕ ಮಾಸವಾಗಿ ಸತ್ಯವಾಗಿರ್ತಕ್ಕಂಥ ಜ್ಯೇಷ್ಠವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡ್ತಕ್ಕಂಥ ನಿಜ ಮಾಸವನ್ನು ಪ್ರಾರಂಭ ಮಾಡತಕ್ಕಂಥ ವಿಚಾರ. ಈ ಅಧಿಕ ಮಾಸ ಅಂದರೆ ಪ್ರದೋಷದಲ್ಲಿ ಯಾವ ಕಾಲಕ್ಕೂ ಬಂದರೆ, ಚಾತುರ್ಮಾಸದಲ್ಲಿ ಯಾವ ಕಾಲಕ್ಕೂ ಬಂದರೆ, ಅಧಿಕ ಮಾಸ ಬಂದಾಗ ನದಿಯ ಸ್ನಾನಗಳನ್ನು ಮಾಡಿದ್ರೆ ಬಹಳ ಶ್ರೇಷ್ಠತೆ. ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ. ಆ ನದಿಯ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ಮಾಘ ಮಾಸ, ಕಾರ್ತಿಕ ಮಾಸ ಅಂತ ಯಾತ್ರೆಗಳಿಗೆ ಹೋಗ್ತಕ್ಕಂಥವ್ರು ಸಾಕಷ್ಟು ಜನ. ಮೊದಲೆಲ್ಲ ಹೇಳ್ತಾ ಇದ್ರು ಬ್ರಾಹ್ಮಣರು, ಯಾವ ಕಾಲಕ್ಕೂ ಸ್ನಾನವನ್ನು ಮಾಘ ಸ್ನಾನಕ್ಕೆ ಹೊಟ್ಟೋಗೋಣ, ಕಾರ್ತಿಕ ಮಾಸ ಸ್ನಾನಕ್ಕೆ ಹೊಟ್ಟೋಗೋಣ ಅಂತ ಹೇಳೋರು. ಅಧಿಕ ಮಾಸ ಸ್ನಾನಕ್ಕೆ ಹೋಗೋಣ ಅಂತಿದ್ರು. ಅದನ್ನು ಎಲ್ಲ ಜಾತಿ ವರ್ಗದವರು, ಎಲ್ಲ ಧರ್ಮ ವರ್ಗದವರು ಪಾಲಿಸಲೇಬೇಕಾದ ವಿಚಾರಗಳು. ತಿಳ್ಕೊಳ್ಳಿ. ನೀವುಗಳ ಆ ರೀತಿ ಸಮುದ್ರ ಸ್ನಾನ, ಆ ರೀತಿ ನದಿಯ ಸ್ನಾನ, ಹಳೇ ದೊಡ್ಡ ಕ್ಷೇತ್ರದಲ್ಲಿರ್ತಕ್ಕಂಥ ಕಲ್ಯಾಣಿ ಸ್ನಾನ, ವಿಶೇಷವಾಗಿರ್ತಕ್ಕಂಥ ಬಾವಿಯ ಸ್ನಾನ, ವಿಶೇಷವಾಗಿರ್ತಕ್ಕಂಥದ್ದು ಯಾವ ಕಾಲಕ್ಕೂ ಕೊಳದ ಸ್ನಾನ. ಕಲ್ಯಾಣಿ ಕಟ್ಟೆಗೂ ಕೊಳಕ್ಕೂ ಬಹಳ ವ್ಯತ್ಯಾಸಗಳಿದೆ. ಕೊಳಗಳು ಏನು ಅಂದರೆ ತನಗೆ ತಾನಾಗೇ ಉದ್ಭವ ಆಗ್ತಕ್ಕಂಥ ಕ್ಷೇತ್ರಗಳು, ಅಂದರೆ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ. ಕಲ್ಯಾಣಿಗಳು ಮಹಾರಾಜರು ಕಟ್ಟಿರ್ತಕ್ಕಂಥ ಆಸ್ಥಾನದಲ್ಲಿ. ಬಾವಿಗಳಾಗಿರ್ತಕ್ಕಂಥದ್ದು ಆ ಕಾಲದಿಂದ ಮಾಡಿರ್ತಕ್ಕಂಥ ಹಳ್ಳದ ಬಾವಿ, ಅಂದರೆ ನೆಲದ ಬಾವಿ ಅಂತ ಮಾಡಿರ್ತಾರೆ. ಅದನ್ನು ಗ್ರಾಮಕ್ಕೋಸ್ಕರ ಒಂದು ಮಾಡಿರ್ತಾರೆ. ಅಲ್ಲಿ ದೇವತೆಗಳು ಯಾವತ್ತಾದರೂ ಮುಸ್ಸಂಜೆ ಹೊತ್ತು ಅಥವಾ ಪ್ರಾತಃ ಕಾಲದಲ್ಲಿ ಬಂದು ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿನ. ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ನೆಲದ ಬಾವಿ. ಹೀಗೆ ನದಿಯ ಸ್ನಾನ, ಸಮುದ್ರ ಸ್ನಾನ, ಕ್ಷೇತ್ರ ಸ್ನಾನ ಅಂತ ಒಂದೊಂದು ಕ್ಷೇತ್ರದಲ್ಲೂ ಅಧಿಕ ಮಾಸದಲ್ಲಿ ಒಂದೊಂದು ಸ್ನಾನ ಮಾಡ್ಕೊಂಡು ಬರಬೇಕು. ಅದೆಲ್ಲ ಆಗದಿದ್ದ ಪಕ್ಷದಲ್ಲಿ ನೀವು ಮಾಡಬೇಕಾದಿಷ್ಟೇ. ನಾಳೆ ದಿವಸ ಕೃಷ್ಣ ಪರಮಾತ್ಮ ಸ್ವತಃ ಬರ್ತಾ ಇರೋದ್ರಿಂದ ನಾವು ಇವತ್ತೇ ದ್ವಾರಕಾಗೆ ಸಾಯಂ ಸಂಧ್ಯಾ ಕಾಲದಲ್ಲಿ ಹೊರಟು ಬಿಡೋಣ, ಕಾರ್ಯಕ್ರಮ ಆದ ತಕ್ಷಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾಳೆ ವಿಶೇಷವಾಗಿ 1880 ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳು, ಎಲ್ಲ ಗುರು ಹಿರಿಯರು, ಭಾರತ ದೇಶದಲ್ಲಿರ್ತಕ್ಕಂಥ ಹೋದ ಜನ್ಮದ್ದಲ್ಲ, ಆದ ಜನ್ಮದ್ದಲ್ಲ, ಯಾವುದೋ ಜನ್ಮದಿಂದ ಋಣಾನುಬಂಧ ಕೃಷ್ಣ ಪರಮಾತ್ಮನಿಗೆ ಇರತಕ್ಕಂಥ ನಾವುಗಳೆಲ್ಲ ಸೇರಿ ಆ ಕೃಷ್ಣನ ಸ್ವಾಗತ ಮಾಡ್ತಕ್ಕಂಥ ವಿಚಾರಗಳನ್ನು ಹೋಗ್ತಾ ಇದ್ದೀವಿ ಲೋಕ ಕಲ್ಯಾಣಾರ್ಥವಾಗಿ. ಆದ್ದರಿಂದ ಯಾವುದೋ ಆಟ, ಎಲ್ಲೋ ಕೃಷ್ಣನ ಸ್ವಾಗತ ಮಾಡ್ಕೊತೀವಿ ಅಂದ್ಕೊಳ್ಳೇಬೇಡಿ. ಇದು ಯಾವುದು ಆಟವಲ್ಲ, ಸತ್ಯ ಸತ್ಯ ಸತ್ಯ. ಆ ಸತ್ಯಕ್ಕೆ ನಾವೆಲ್ಲ ಬೆಲೆ ಕೊಡಬೇಕಾದ ವಿಚಾರ ಏನು ಅಂದರೆ, ಮೊದಲು ಕೃಷ್ಣ ಪರಮಾತ್ಮ ಬರ್ತಾನೆ, ತದನಂತರ ಆಗಿರ್ತಕ್ಕಂಥ ಆದಿಶಕ್ತಿಯ ಮೂಲವಾಗಿರ್ತಕ್ಕಂಥ ಜಗನ್ಮಾತೆ ಇದೇ ಮೈಸೂರು ಪ್ರಾಂತದಲ್ಲಿ ಡಿಸೆಂಬರ್ 12ನೇ ತಾರೀಕಷ್ಟೊತ್ತಿಗೆ ಆಹ್ವಾನಿತವಾಗ್ತಾಳೆ. ಅದಕ್ಕೆ ಆ ಸ್ವಾಗತಕ್ಕೆ ನಾವು ಹೋಗಬೇಕಾದ್ರೆ ತಾವುಗಳೆಲ್ಲ ಮಾಡಬೇಕಾದಿಷ್ಟೇ. ಈ ಒಂದು ಅಧಿಕ ಮಾಸದಲ್ಲಿ ನಾಳೆ ಶುಕ್ರವಾರದ ದಿವಸ ಅಮಾವಾಸ್ಯೆಗೆ ಮೊದಲು ವಿಶೇಷವಾದ ಸ್ನಾನವನ್ನು ನದಿ ಹತ್ರ ಇರೋರು ನದಿ ಸ್ನಾನ ಮಾಡಿ, ಸಮುದ್ರದ ಹತ್ರ ಇರೋರು ಸಮುದ್ರ ಸ್ನಾನ ಮಾಡಿ. ಸ್ನಾನವನ್ನು ಬೆಳಗಿನ ಜಾವ ಮಾಡಿಕೊಡ್ದು ಸಾಯಂ ಸಂಧ್ಯಾ ಕಾಲದಲ್ಲಿ ಸೂರ್ಯ ಮುಳುಗಕ್ಕೆ ಮೊದಲು ಎಲ್ಲರೂ 4 ಗಂಟೆಗೆ ರೆಡಿಯಾಗಿರಬೇಕು. ಜ್ಞಾಪಕ ಇಟ್ಕೊಳ್ಳಿ. ಶುಕ್ರವಾರದಂದು ವಿಶೇಷವಾಗಿ, ಅಂದರೆ ನಾಳೆನೇ, ಅರ್ಥಾಯ್ತಾ? ಶುಕ್ರವಾರದಲ್ಲಿ ನದಿ ಹತ್ರ ಇರೋರು ನದಿ ಹತ್ರ 4 ಗಂಟೆಗಳಿರಬೇಕು. 4ನೇ ಜಾಮ ಅಂತ ಕರಿತೀವಿ. 4ನೇ ಜಾಮಕ್ಕೆ ಪ್ರತಿಪೂರಕವಾಗಿ ದೇವತೆಗಳ ಅನುಗ್ರಹವನ್ನು 4 ಗಂಟೆಗೆ ಸೂರ್ಯ ಅಸ್ತವಾಗಕ್ಕೆ ಮೊದಲು ವಿಶೇಷವಾಗಿ ಹೊರಟೋಗಬೇಕು. ಅಲ್ಲಿ ಹೋಗಿ ನಿಂತ್ಕೊಂಡು ಸ್ನಾನಕ್ಕೆ ಮೊದಲು ಎಲ್ಲರೂ ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರು, ನಿಮ್ಮ ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡ್ಕೊಳ್ಳಿ. ವಿಶೇಷವಾಗಿ ಸ್ಮರಣೆ ಮಾಡ್ಕೊಳ್ಳಿ. ಓಂ ಅಂತ ಹೇಳ್ಕೊಳ್ತಕ್ಕಂಥ ವಿಚಾರ. ಆ ಓಂ ಅನ್ನೋದು ಯಾವುದೇ ಹೆಂಗಸಾಗಲಿ, ಯಾವುದೇ ಗಂಡಸಾಗಲಿ, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ದೀರ್ಘವಾಗಿ ಎಳಿಬಾರ್ದು. ವೈರಾಗ್ಯಕ್ಕೆ ಹೊಟ್ಟೋಗ್ತೀರಾ, ಓಂ ಅನ್ಬೇಕಷ್ಟೇ ನೀವೆಲ್ಲ. ನಮ್ಮಂಥವರೆಲ್ಲ ಓಂ ಅಂತ ಅನ್ಕಗತ ವಿಚಾರ. ಅದಕ್ಕೆ ಗಂಟೆಗಳನ್ನು ಹೆಂಗಸರು ಹೊಡಿಲೇಬಾರ್ದು ಅಂತ ಮೊದಲಿಂದ ಹೇಳ್ಕೊಂಬಂದಿದ್ದೀನಿ. ಯಾವ ಕಾಲಕ್ಕೂ ಗಂಟೆಗಳನ್ನು ಮುಟ್ಟಬಾರ್ದು. ದೇವಸ್ಥಾನದಲ್ಲಾಗಲಿ ಮನೆಯಲ್ಲಾಗಲಿ ಗಂಟೆಗಳನ್ನು ಧರಿಸ್ತಕ್ಕಂಥ ವಿಚಾರ ಹೊಡಿಲೇಬಾರ್ದು. ಮಂಗಳಾರತಿ ಮಾಡ್ತೀರಾ? ಬಾಯಿ ಮುಚ್ಕೊಂಡು ಲಕ್ಷ್ಮ ಮಂಗಳಾರತಿ ಮಾಡಿ. ಯಜಮಾನರಿದ್ದರೆ ಬನ್ನಿರಿ ಸ್ವಲ್ಪ ಗಂಟೆ ಹೊಡೀರಿ. ಇನ್ನಿ ಏನು ಗಂಟೆ ಹೊಡೋಲ್ಲ. ಆ ಘಂಟಾನಾದವನ್ನು ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯನ ಓಡಿಸೋದು ಗಂಡಸಿನ ಕೆಲಸವೇ ಹೊರತು ಹೆಣ್ಣು ಮುಟ್ಟು ಕೂಡ್ದು. ಆದ್ದರಿಂದ ಯಾವತ್ತು ಹೆಣ್ಣು ಗಂಟೆಯನ್ನು ಮುಟ್ತಾರೋ ಸರ್ವ ದಾರಿದ್ರ್ಯವು ಮನೆಗೆ ಆವರಿಸ್ಕೊಳ್ಳುತ್ತೆ ಹೊರತು. ಯಾಕೆ ಅಂದರೆ ಆ ಕಾಲದಲ್ಲಿ ದ್ರೌಪದಿ ವಿಶೇಷವಾಗಿರ್ತಕ್ಕಂಥವಳು ಗಂಟೆ ಹೊಡೆದ್ಲು. ಅದಕ್ಕೆ ಭಾರತ ದೇಶವೆಲ್ಲ ಮಹಾಭಾರತವೇ ಆಯಿತು.
ಅದಕ್ಕೋಸ್ಕರ ಯಾವ ಕಾಲಕ್ಕೂ ಸುಭದ್ರಗೆ ಕೃಷ್ಣ ಪರಮಾತ್ಮ ಅವತ್ತೇ ಬೋಧನೆಯನ್ನು ಮಾಡ್ತಾನೆ. ಏನಂತ? ಸುಭದ್ರ, ಇವತ್ತಿನಿಂದ ಯಾವ ಕಾಲಕ್ಕೂ ಹೆಣ್ಣು ಗಂಟೆಯನ್ನು ಹೊಡಿಬಾರ್ದು. ಅದಕ್ಕೆ ಯುದ್ಧಕ್ಕೆ ಹೋದಾಗ ಅವನ ಜೊತೆ ಸತ್ಯಭಾಮನೇ ಸ್ವತಃ ಬಂದಿರೋದ್ರಿಂದ ಅವಳು ಕೂಡ ಗಂಟೆಯನ್ನು ಬಾರಿಸಿರ್ತಕ್ಕಂಥದ್ದು. ಯುದ್ಧಕ್ಕೆ ಯಾರು ಮುಳುಗ್ತಿರೋ ಆ ವಿಶೇಷವಾಗಿ ಯುದ್ಧಕ್ಕೆ ಹೋದಂಗೆ ನಿಂತ್ಕೋಬೇಕು. ಈ ಕಾಲದ ಹೆಣ್ಮಕ್ಳು ಸೌಮ್ಯವಾಗಿರ್ತಕ್ಕಂಥವ್ರು ಬಹಳ ಜನ ಕಮ್ಮಿ. ಎಷ್ಟೋ ಜನ ಉಗ್ರವಾಗಿದ್ದಾರೆ. ಇನ್ನು ಗಂಟೆನ ಹಿಡ್ಕೊಂಡ್ಬಿಟ್ರೆ ಮುಗೀತು ಕತೆ. ಓಹೋ, ದೇವಸ್ಥಾನದಲ್ಲಿರ್ತಕ್ಕಂಥ ಘಂಟಾನಾದಕ್ಕಿಂತ ಜಗತ್ತಿನ ಗಂಟೆ ದೊಡ್ಡದಾಗಿ ಮಳಗುತ್ತೆ. ಅದಕ್ಕೆ ನೀವು ದೇವಸ್ಥಾನದ ಗಂಟೆಗಳನ್ನ ಹೀಗೆ ಹೊಡೆಯೋದು. ರಶಲ್ಲಿ ನಿಂತಿರ್ತಾರೆ ಕ್ಯೂ, ಅಲ್ಲ ಅರ್ಚಕ ಮಂಗಳಾರತಿ ಮಾಡ್ತಿರ್ತಾನೆ, ಓಡ್ ಹೋಗಿ ಟಣ್ಣನ್ನು ನೀವು ಮುಟ್ಬಿಡೋದಲ್ಲ, ಮುಟ್ಕೊಡ್ದು ಹುಷಾರ್. ಯಾವತ್ತು ಮುಟ್ತಿರೋ ದೇಶ ನಾಶ ಖಂಡಿತ. ಆದ್ದರಿಂದ ನೀವುಗಳೆಲ್ಲ ಮಾಡಬೇಕಾದ ವಿಚಾರ ಏನಂದರೆ, ಆವತ್ತಿನ ದಿವಸ ಗಂಟೆಯನ್ನು ಯಾರಾದರೂ ಮನೆಯಿಂದ ತೊಗೊಂಡು ಹೋಗೋದಾಗಲಿ ಅಥವಾ ಯಾವ ಗಂಡಸಾದರೂ ವಿಶೇಷವಾಗಿರ್ತಕ್ಕಂಥವ್ರು ಕೆಲವರು ಗಂಟೆಗಳನ್ನು ತಂದಿರ್ತಾರೆ, ಪುರೋಹಿತರು ಬಂದಿರ್ತಾರೆ, ಎಲ್ಲರೂ ಅವತ್ತು ಸ್ಮರಣೆ ಮಾಡ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಅರ್ಚಕರಿಗೂ ಎಲ್ಲ ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಇರತಕ್ಕಂಥ ಸಂಕಲ್ಪ ಮಾಡ್ಕೊಳ್ತಕ್ಕಂಥ ಎಲ್ಲ ಪುರೋಹಿತರು, ಜ್ಯೋತಿಷ್ಯರು, ಇಡೀ ಜಗತ್ತಲ್ಲಿರ್ತಕ್ಕಂಥ ಎಲ್ರಿಗೂ ಒಂದೇ ರೂಲ್ಸು. ಇನ್ನು ಮೇಲೆ ಸಂಕಲ್ಪ ಮಾಡ್ಕೋಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ವೈವತ್ಸ್ವತ ಮನ್ವಂತರೆ ಅಂತ ಹೇಳ್ಕೊಳ್ಳೇಬಾರ್ದು. ವೈವತ್ಸ್ವತ ಅನ್ನೋನು ರಾಕ್ಷಸ, ಗಜಾಸುರ ಅನ್ನೋ ರಾಕ್ಷಸ. ಕಲಿಯುಗದ ಅಂತ್ಯಕ್ಕೋಸ್ಕರ ಹೇಳ್ತಕ್ಕಂಥ ವಿಚಾರ. ದೇವಿಯ ಆಜ್ಞೆ ಪ್ರಕಾರವಾಗಿ ಆಂಜನೇಯ ಮನ್ವಂತರೆ. ಕಲಿಯುಗದಲ್ಲಿ ನಮ್ಮನ್ನೆಲ್ಲ ಕಾಪಾಡೋದು ಆಂಜನೇಯ ಒಬ್ಬನೇ, ಆಂಜನೇಯ ಒಬ್ಬನೇ, ಆಂಜನೇಯ ಒಬ್ಬನೇ. ಅದಕ್ಕೆ ಅವನು ಹೇಳ್ತಾನೆ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ಅಸಾಧ್ಯವಾಗದೇ ಇರೋದನ್ನ ಸಾಧನೆ ಮಾಡೋನು ಆಂಜನೇಯ ಒಬ್ಬನೇ. ಅದಕ್ಕೆ ಪವಮಾನ ವೇಗದಲ್ಲಿ ಹೋಗ್ತಕ್ಕಂಥ ಈ ಆಂಜನೇಯನು ಎಷ್ಟು ವೇಗ ಅಂದರೆ ಮನೋವೇಗ ಅಂತೆ. ಆ ಮನೋವೇಗ ಅಂದರೆ ನೀವು ಹೇಳ್ತೀರಾ ಲೈಟ್ ಪಾಸಸ್ ವೆರಿ ಫಾಸ್ಟ್ ಅಂತ. ಲೈಟ್ ಇಯರ್ಸ್ ಅಂದರೆ ಎಷ್ಟು ವೇಗ ಹೋಗುತ್ತೋ ಆ ಲೈಟ್ ಇಯರ್ಸ್ ಕಂಡಿಡಿ ಅಂತೀರ. ಅದಕ್ಕಿಂತ ವೇಗವಾಗಿ ಹೋಗೋದು ಮನಸ್ಸು. ನೀವು ಇಲ್ಲೂ ಇರ್ತೀರಾ, ಅಡುಗೆ ಮಾಡ್ತಾ ಇರ್ತೀರಾ, ನನ್ನ ಯಜಮಾನರು ಏನು ಮಾಡ್ತಾ ಇದ್ದಾರೋ ಅಂತ ಯೋಚನೆ ಮಾಡಲ್ವಾ? ಎಷ್ಟು ಬೇಗ ನೋಡಿ ಎಲ್ಲ ಹೊರಟೋಗಿರುತ್ತೆ ಯಜಮಾನ್ರ ಆಫೀಸ್ಗೆ. ಅಥವಾ ನನ್ನ ಮಗ ಇವತ್ತು ಟಿಫನ್ ತೊಗೊಂಡು ಹೋಗಿದ್ದಾನೆ, ತಿಂದನೋ ಇಲ್ವೋ ಅನ್ನೋ ಯೋಚನೆ ಇರುತ್ತಾ? ಅಥವಾ ನನ್ನ ಮಗ ಇವತ್ತು ಮೋಟ್ರ್ ಬೈಕಲ್ಲಿ ಬರ್ತಾ ಇದ್ದಾನೆ, ಯಾವಳು ಕುಡಿಸ್ಕೊಂಬರ್ತಿದ್ದಾನೋ ಏನೋ, ದರಿದ್ರದವನು, ಕೃಷ್ಣ ಬುದ್ಧಿ ಅವನಿಗೆ ಅಂತ ಹೇಳಿರ್ತೀರಲ್ಲ ಹಾಗೆ. ಅಥವಾ ನನ್ನ ಮಗಳು ಬರ್ತಾ ಇದ್ದಾಳೆ, ಫ್ರೆಂಡ್ ಜೊತೆ ಅಂತಾಳೆ, ಯಾವನ ಜೊತೆ ಹೋಗ್ತಾಳೋ ಏನು ಕತ್ತೀವೋ, ಹೀಗೆಲ್ಲ ಚಿಂತೆಗಳು ಟಕ್ಕ ಟಕ್ಕ ಅಂತ ಏನು ಶಿಫ್ಟ್ ಆಗುತ್ತೆ. ಆ ಮನೋವೇಗಕ್ಕೆ ಕಡಿವಾಣ ಹಾಕೋನು ಸಾಕ್ಷಾತ್ ಆಂಜನೇಯ. ಅದಕ್ಕೆ ಆಂಜನೇಯ ಮನ್ವಂತರೆ ಅಂತ ಹೇಳಬೇಕು. ಈ ಆಂಜನೇಯ ಮನ್ವಂತರೆಯನ್ನು ಹೇಳ್ಕೊಂಡು ಆವತ್ತಿನ ದಿವಸ ಗಂಟೆಯನ್ನು ಮಧ್ಯದಲ್ಲಿಟ್ಟು ಅಲ್ಲಿ ಅಕ್ಕಿ ಇಟ್ಟು ಸ್ವಲ್ಪ ಮಟ್ಟಕ್ಕೆ ತೊಗೊಂಡು ಹೋಗಿ, ನದಿ ಇರೋದು ನದಿ ಹತ್ರ, ಸಮುದ್ರದವರು ಸಮುದ್ರದ ಹತ್ರ, ಬಾವಿ ಹತ್ರ ಇದ್ದರೆ ಬಾವಿ ಹತ್ರ, ಕಲ್ಯಾಣಿ ಕಟ್ಟೆ ಹತ್ರ ಇದ್ದರೆ ಕಲ್ಯಾಣಿ ಕಟ್ಟೆ ಹತ್ರ. ದೇವಸ್ಥಾನದವ್ರು ಯಾರಾದರೂ ಅವಕಾಶಗಳನ್ನು ಮಾಡಿಕೊಡದೇ ಇದ್ದರೆ ಮುಂಡಾಮೋಸ್ತು ಅವ್ರು ಬಿಟ್ಟು ಬಿಸಾಕಿ ದೂರದಲ್ಲೆಲ್ಲಾದರೂ ಹೋಗಿ. ಕೆಲವರೆಲ್ಲ ಏನು ಅಂದರೆ ಮಾಡಬೇಡ್ರಿ, ಇಲ್ಲೆಲ್ಲ ಬಂದು ಮಾಡಬೇಕಾಗಿಲ್ಲ ಅಂತ ಬೇರೆ ಹೇಳ್ತಾರೆ. ನಿಜವಾಗ್ಲೂ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕಾದ್ರೆ ಜನಗಳು ಬಂದ್ರೇ ದೇವಸ್ಥಾನಕ್ಕೆ ಒಂದು ಕಾಣಿಕೆ. ಯಾವತ್ತೂ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ದೇವಸ್ಥಾನ ಆ ಗ್ರಾಮದಲ್ಲಿದ್ದಾಗ ಆ ಗ್ರಾಮದಲ್ಲಿರ್ತಕ್ಕಂಥ ದೇವತೆಗೆ ಪೂಜೆ ಬ್ಯಾಟ್ರಿ ಚಾರ್ಜ್ ಆದ್ರೇ ನಿಮ್ಮೆಲ್ಲರ ಹಣೆ ಬರ ಅನುಗ್ರಹ ಸಿದ್ಧಿಯಾಗೋದು. ಅದಕ್ಕೆ ಯಾವ ಕಾಲಕ್ಕೂ ದೇವರಿಗೂ ಮನುಷ್ಯರಿಗೂ ಅಡ್ಡಗಳನ್ನು ಮಾಡಬೇಡಿ, ಹುಷಾರ್. ಈ ರೀತಿ ರೆಡಿಯಾಗಿರಿ. ಆ ಗಂಟೆನ ಮಧ್ಯದಲ್ಲಿಟ್ಟು ಅಕ್ಕಿ ಹಿಟ್ಟು ಇಟ್ಕೊಂಡು ಏನು ಮಾಡಬೇಕು ನೀವು ಕಾಯ್ತಾ ಇರಿ. ಈಗಲೇ ಗಂಟೆ ಇಟ್ಕೊಂಡ್ಬಿಡಿ, ನಾಳೆ ದಿವಸಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಬಂದೆ. ಗುರುಜಿ, ಶ್ರೀಕೃಷ್ಣನ ಅನುಗ್ರಹ ನಮ್ಮೆಲ್ಲರಿಗೂ ಬೇಕೇ ಬೇಕು. ವೀಕ್ಷಕರೇ, ಇನ್ನು ಮತ್ತಷ್ಟು ವಿಚಾರಗಳನ್ನು ನಾವೆಲ್ಲರೂ ತಿಳ್ಕೊಳ್ಳೋದು ಬಾಕಿ ಇದೆ. ಆದರೆ ಅದಕ್ಕೂ ಮುನ್ನ ಈಗ ಜೈಪುರ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಜಯನಗರ ಅರ್ಪಿಸುವ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಈಗ ನಾವು ತಗೊಳ್ಳೋಣ ಮತ್ತೊಂದು ಪುಟ್ಟ ವಿರಾಮವನ್ನು.